ಮಂಡ್ಯ ಜಿಲ್ಲೆ. ಮಂಡ್ಯ ಪುರಾತನ ಕಾಲದಲ್ಲಿ ಮಂಡಲ ಎಂಬ ಶ್ರೇಷ್ಠ ಋಷಿಮುನಿಯು ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದರೆಂದು ಹೇಳಲಾಗುತ್ತದೆ. ಆದ್ದರಿಂದ ಈ ಸ್ಥಳವನ್ನು ಮಂಡ್ಯ ಎಂದು ಹೆಸರಿಸಲಾಯಿತು. ಏಷ್ಯಾದ ಅತ್ಯಂತ ಹಳೆಯ ಅಣೆಕಟ್ಟುಗಳಲ್ಲಿ ಒಂದು ಮತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಕನಸಿನ ಕೂಸೂ ಆಗಿದ್ದ ಕರ್ನಾಟಕದ ಹೆಮ್ಮೆಯ ಅಣೆಕಟ್ಟು ಕೆಆರ್ಎಸ್ ಕೃಷ್ಣರಾಜಸಾಗರ ಇರುವುದು ಇದೇ ಮಂಡ್ಯದಲ್ಲಿ. ಮಂಡ್ಯದ ನಾಡನ್ನು ಸಕ್ಕರೆ ನಾಡು ಎಂದು ಕರೆಯಲಾಗುತ್ತದೆ. ಏಷ್ಯಾದ ಅತಿದೊಡ್ಡ ಸಕ್ಕರೆ ಕಾರ್ಖಾನೆಯ ತವರು ಇದೇ ಮಂಡ್ಯ ಜಿಲ್ಲೆ. 1902ರಲ್ಲಿ ಪ್ರಪ್ರಥಮವಾಗಿ ಜಲವಿದ್ಯುತ್ ಉತ್ಪಾದನೆಗೊಂಡಿದ್ದು ಮಂಡ್ಯದ ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರದಲ್ಲಿಯೇ. ಶಿವನಸಮುದ್ರ ಹೈಡ್ರೋ ಪವರ್ ಪ್ರಾಜೆಕ್ಟ್. ಮಂಡ್ಯ ಜಿಲ್ಲೆಯ ಜೀವನದಿ ಕಾವೇರಿ. ಜಿಲ್ಲೆಯಲ್ಲಿ ವ್ಯವಸಾಯಕ್ಕೆ ಪ್ರಮುಖ ನೀರಿನ ಮೂಲವೇ ಈ ಜೀವನದಿ. ಕರ್ನಾಟಕದಲ್ಲಿ ಕಾವೇರಿ ಚಳುವಳಿಯ ತವರೂರು ಮಂಡ್ಯ ಜಿಲ್ಲೆ. ಜಿಲ್ಲೆಯ ತಾಲೂಕುಗಳು: ಮಂಡ್ಯ, ಮದ್ದೂರು, ಮಳವಳ್ಳಿ, ಪಾಂಡವಪುರ, ನಾಗಮಂಗಲ, ಕೃಷ್ಣರಾಜಪೇಟೆ ಮತ್ತು ಶ್ರೀರಂಗಪಟ್ಟಣ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಐತಿಹಾಸಿಕ ಧ್ವಜ ಸತ್ಯಾಗ್ರಹಕ್ಕೆ ನಾಂದಿಯಾದ ಈ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಕರ್ನಾಟಕವನ್ನು ಅತಿ ಹೆಚ್ಚು ಕಾಲ ಆಳಿದ ರಾಜ ಮನೆತನ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ ರಾಜ ಮನೆತನದವರಾದ ಮೈಸೂರು ಸಂಸ್ಥಾನದ ಮೊದಲ ರಾಜಧಾನಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ. ದಸರಾ ಹಬ್ಬ ಆರಂಭವಾದದ್ದು ಸಹ ಇದೇ ಶ್ರೀರಂಗಪಟ್ಟಣದಲ್ಲಿ. ಮಂಡ್ಯ ಜಿಲ್ಲೆಯು ಜಾನಪದ ಕಲೆಗಳ ತವರೂರಾಗಿದೆ. ಜಿಲ್ಲೆಯು ಕಲೆ ಮತ್ತು ಸಂಸ್ಕೃತಿಯ ನಾಡಾಗಿದ್ದು ಹಳ್ಳಿಗಳಲ್ಲಿ ಆಗಿಂದಾಗ್ಗೆ ಪೌರಾಣಿಕ ನಾಟಕಗಳು ಜರುಗುತ್ತಿರುತ್ತವೆ. ಜಾನಪದ ನಾಟಕ, ನೃತ್ಯ ಮತ್ತು ಹಾಡುಗಳು ಗ್ರಾಮೀಣ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತದೆ. ದೇವಾಲಯಗಳಲ್ಲಿ ಉತ್ಸವಗಳು ಹಾಗೂ ಗ್ರಾಮ ದೇವತೆಗಳ ಉತ್ಸವ ಮತ್ತು ಜಾತ್ರೆಗಳನ್ನು ಇಲ್ಲಿಯ ಜನರು ಬಹಳ ಉತ್ಸಾಹ ಹಾಗೂ ಸಂತೋಷದಿಂದ ಆಚರಿಸುತ್ತಾರೆ. ಇವು ಸಂಪ್ರದಾಯಗಳಿಂದ ಕೂಡಿದ ವರ್ಣರಂಜಿತ ಪ್ರದರ್ಶನಗಳೆಂದು ಗುರುತಿಸಿಕೊಂಡಿವೆ. ಇಲ್ಲಿಯ ಭಜನಾ ಕಲಾ ತಂಡಗಳು ಮೂಡಲಪಾಯ ಯಕ್ಷಗಾನ ಪದಗಳು, ಹುಲಿವೇಷ, ಕೋಲಾಟ, ರಂಗಕುಣಿತ, ಸೋಮನ ಕುಣಿತ ಸೇರಿದಂತೆ ವಿವಿಧ ಪ್ರಕಾರದ ಜಾನಪದ ಕಲೆಗಳಿಗೆ ಮಂಡ್ಯ ಹೆಸರುವಾಸಿಯಾಗಿದೆ. ಮಂಡ್ಯ ಜಿಲ್ಲೆಯ ಪ್ರಮುಖ ಪ್ರವಾಸಿ ಸ್ಥಳಗಳು: ಕೃಷ್ಣರಾಜಸಾಗರ ಅಣೆಕಟ್ಟು, ಕೆಆರ್ಎಸ್, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ, ಟಿ ಆನಂದರಾವ್, ಸರ್ ಮಿರ್ಜಾ ಇಸ್ಮಾಯಿಲ್ ಮತ್ತು ಇತರ ಇಂಜಿನಿಯರ್ಗಳಂತಹ ದಾರ್ಶನಿಕರ ಕಠಿಣ ಪರಿಶ್ರಮ ಮತ್ತು ಪರಿಣಿತಿಯಿಂದಾಗಿ ಅಣೆಕಟ್ಟಿನ ಕೆಲಸವು 1911ರಿಂದ 1932ರ ನಡುವೆ ಪೂರ್ಣಗೊಂಡಿತು. ಅಣೆಕಟ್ಟು 8600 ಅಡಿ ಉದ್ದ ಮತ್ತು 130 ಅಡಿ ಎತ್ತರವಿದೆ. ಸಂಜೆಯ ವೇಳೆ ಇಲ್ಲಿ ನಡೆಯುವ ಸಂಗೀತ ಕಾರಂಜಿ ಪ್ರಮುಖ ಆಕರ್ಷಣೆಯಾಗಿದೆ. ಬೃಂದಾವನ ಗಾರ್ಡನ್ಸ್ 60 ಎಕರೆ ವಿಸ್ತೀರ್ಣದಲ್ಲಿ ಹರಡಿರುವ ಬೃಂದಾವನ ಉದ್ಯಾನವನಗಳು ಕೃಷ್ಣರಾಜಸಾಗರ ಅಣೆಕಟ್ಟಿನ ಕೆಳಭಾಗದಲ್ಲಿದೆ. ಕಾವೇರಿ ನದಿಗೆ ಅಡ್ಡಲಾಗಿದೆ. ಕಾಶ್ಮೀರದ ಶಾಲಿಮಾರ್ ಉದ್ಯಾನವನದ ಮಾದರಿಯಲ್ಲಿಯೇ ಇದೆ. ಬೃಂದಾವನ ಉದ್ಯಾನವನವು ಅಲೌಕಿಕ ಸೌಂದರ್ಯ ಮತ್ತು ಭವ್ಯತೆಗೆ ವಿಶ್ವ ಪ್ರಸಿದ್ಧಿ. ಶ್ರೀರಂಗಪಟ್ಟಣ. ಈ ಪಟ್ಟಣವು ಪ್ರಸಿದ್ಧ ಶ್ರೀರಂಗನಾಥ ಸ್ವಾಮಿ ದೇವಾಲಯದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಇದು ಕರ್ನಾಟಕದ ಅತಿದೊಡ್ಡ ದೇವಾಲಯಗಳಲ್ಲಿ ಒಂದು ಮತ್ತು ದಕ್ಷಿಣ ಭಾರತದ ಪ್ರಮುಖ ವೈಷ್ಣವ ಕೇಂದ್ರಗಳಲ್ಲಿ ಒಂದಾಗಿದೆ. ಶ್ರೀರಂಗನಾಥ ಸ್ವಾಮಿ ದೇವಾಲಯ ದ್ರಾವಿಡ ಶೈಲಿಯಲ್ಲಿದೆ. ದೇವಾಲಯದ ಒಳಭಾಗ ಬಹುಪಾಲು ಹೊಯ್ಸಳರ ಕಾಲದ್ದು. ಇದು ಹೊಯ್ಸಳ ಮತ್ತು ವಿಜಯನಗರ ವಾಸ್ತುಶಿಲ್ಪದ ಶೈಲಿಗಳನ್ನು ಹೊಂದಿದೆ. ದರಿಯಾ ದೌಲತ್ ಬಾಗ್, ಶ್ರೀರಂಗಪಟ್ಟಣ ಕೋಟೆ, ಟಿಪ್ಪು ಸುಲ್ತಾನನ ಗುಂಬಸ್, ಜಾಮಾ ಮಸೀದಿ ಮತ್ತು ರಂಗನತಿಟ್ಟು ಪಕ್ಷಿಧಾಮ ಶ್ರೀರಂಗಪಟ್ಟಣದಲ್ಲಿ ಭೇಟಿ ನೀಡಬಹುದಾದ ಕೆಲವು ಪ್ರಮುಖ ಸ್ಥಳಗಳು. ಶ್ರೀರಂಗಪಟ್ಟಣದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯಿಂದಾಗಿ ಇಲ್ಲಿಯ ಸ್ಮಾರಕಗಳನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ನಾಮನಿರ್ದೇಶನ ಮಾಡಿದೆ. ಮದ್ದೂರು ಮಂಡ್ಯ ಜಿಲ್ಲೆಯ ಒಂದು ತಾಲೂಕು ಕೇಂದ್ರ.
ಇದು ಟಿಪ್ಪು ಸುಲ್ತಾನ್ ಹೊತ್ತಿನಲ್ಲಿ ಮದ್ದುಗುಂಡುಗಳನ್ನು ಇಡುತ್ತಿದ್ದ ಜಾಗ ಆದ್ದರಿಂದ ಮದ್ದೂರು ಎಂದೇ ಹೆಸರಾಯಿತು. ರಂಗನತಿಟ್ಟು ಪಕ್ಷಿಧಾಮ. ಕಾವೇರಿ ನದಿಯ ದಡದಲ್ಲಿರುವ ಈ ಪಕ್ಷಿಧಾಮ ಸ್ಥಳೀಯ ಪಕ್ಷಿಗಳಿಗೆ ಮತ್ತು ಯುರೋಪ್, ಅಮೆರಿಕ, ಸೈಬೀರಿಯಾದಿಂದ ವಲಸೆ ಬರುವ ಪ್ರಭೇದಗಳಿಗೆ ಆದ್ಯತೆಯ ಗೂಡು ಕಟ್ಟುವ ವಿಶೇಷ ಸ್ಥಳವಾಗಿದೆ. ಶಿವನ ಸಮುದ್ರ. ಕಾವೇರಿ ನದಿಯು 2 ಸುಂದರವಾದ ಜಲಪಾತಗಳಾಗಿ ಧುಮ್ಮಿಕ್ಕುವುದನ್ನು ಮಳೆಗಾಲದಲ್ಲಿ ವೀಕ್ಷಿಸುವುದೇ ಒಂದು ದೊಡ್ಡ ಸಂಭ್ರಮ. ಇದನ್ನು ಭರಚುಕ್ಕಿ ಮತ್ತು ಗಗನಚುಕ್ಕಿ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ಗಳಿಗೆ ವಿದ್ಯುತ್ ಪೂರೈಸಲು 1902ರಲ್ಲಿ ಸ್ಥಾಪನೆಯಾದ ಭಾರತದ ಮೊದಲ ಜಲವಿದ್ಯುತ್ ಸ್ಥಾವರವು ಶಿವನ ಸಮುದ್ರದಲ್ಲಿದೆ. ಸುಮಾರು 90 ಮೀಟರ್ ಎತ್ತರದಿಂದ ಕಾವೇರಿಯು ಭೋರ್ಗರೆಯುತ್ತಾ ಧುಮ್ಮಿಕ್ಕುತ್ತಾಳೆ. ಆದಿಚುಂಚನಗಿರಿ ನವಿಲು ಅಭಯಾರಣ್ಯ. ಆದಿಚುಂಚನಗಿರಿ ಎಂಬ ಪ್ರಸಿದ್ಧ ಯಾತ್ರಾ ಕೇಂದ್ರದ ಪಕ್ಕದಲ್ಲಿಯೇ ಇರುವ ಈ ಅಭಯಾರಣ್ಯವು ನಾಗಮಂಗಲ ತಾಲೂಕಿನಲ್ಲಿದೆ. ಬಲಮುರಿ ಜಲಪಾತ. ಶ್ರೀರಂಗಪಟ್ಟಣದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಸುಂದರವಾದ ಜಲಪಾತ ಇದಾಗಿದೆ. ಬಲಮುರಿ ಪ್ರವಾಸಿ ತಾಣ. ಇದೊಂದು ಉತ್ತಮ ವಾರಾಂತ್ಯದ ಪ್ರವಾಸ ತಾಣವಾಗಿದ್ದು ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ಹೇಮಗಿರಿ ಜಲಪಾತ. ಕೆಆರ್ಪೇಟೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದ್ದು ಹೇಮಾವತಿ ನದಿಯಲ್ಲಿರುವ ಅಣೆಕಟ್ಟು ಮತ್ತು ಜಲಪಾತವು ಹೇಮಗಿರಿ ಜಲಪಾತವನ್ನು ಪ್ರವಾಸಿಗರ ನೆಚ್ಚಿನ ಪಿಕ್ನಿಕ್ ತಾಣವನ್ನಾಗಿ ಮಾಡುತ್ತದೆ. ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಮೇಲುಕೋಟೆ. ಮೇಲುಕೋಟೆಯು ಒಂದು ಸುಂದರವಾದ ಗಿರಿಧಾಮವಾಗಿದೆ. ಇಲ್ಲಿರುವ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಾಲಯ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳವಾಗಿದೆ. ಶ್ರೀ ಕ್ಷೇತ್ರ ಆದಿಚುಂಚನಗಿರಿ. ಒಕ್ಕಲಿಗ ಸಮುದಾಯದ ಸ್ವಾಮಿಯ ಪೀಠ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಈ ಸಣ್ಣ ಪಟ್ಟಣವು ಭೈರವ ಪೂಜೆಯ ಪ್ರಸಿದ್ಧ ಕೇಂದ್ರ. ಸಂಗಮ. ಕಾವೇರಿ ನದಿಯು 2 ಕವಲುಗಳಾಗಿ ಒಡೆದು ಶ್ರೀರಂಗಪಟ್ಟಣವನ್ನು ದ್ವೀಪವನ್ನಾಗಿ ಪರಿವರ್ತಿಸಿ ಮತ್ತೆ ಒಂದುಗೂಡುವ ಸ್ಥಳವೇ ಸಂಗಮ. ಈ ತಾಣವನ್ನು ವೀಕ್ಷಿಸಲು ಪ್ರತಿನಿತ್ಯ ನೂರಾರು ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ನಿಮಿಷಾಂಬ ದೇವಾಲಯ. ನಿಮಿಷಾಂಬ ಮೌಕ್ತೀಶ್ವರ ದೇವಾಲಯವು ಒಂದು ಪ್ರಸಿದ್ಧ ತೀರ್ಥಕ್ಷೇತ್ರ. ನದಿ ತೀರದಲ್ಲಿರುವುದರಿಂದ ಸುತ್ತಲಿನ ಪರಿಸರ ರಮಣೀಯವಾಗಿದ್ದು ದೋಣಿ ವಿಹಾರಕ್ಕೆ ಹರಿಗೋಲಿನ ಸೌಲಭ್ಯವಿದೆ. ಪ್ರತಿ ಮಂಗಳವಾರ, ಶುಕ್ರವಾರಗಳಂದು ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ದರಿಯಾ ದೌಲತ್. ದರಿಯಾ ದೌಲತ್ ಅಥವಾ ಸಾಗರ ಸಂಪತ್ತಿನ ತೋಟ ಹಾಗೂ ಬೇಸಿಗೆ ಅರಮನೆಗಳು ಟಿಪ್ಪುವಿನ ವಿಶ್ರಾಂತಿ ವಿಹಾರ ತಾಣವಾಗಿದ್ದು ಅತ್ಯಂತ ಆಕರ್ಷಕವಾಗಿವೆ. ಅರಮನೆಯ ಭಿತ್ತಿಯನ್ನೆಲ್ಲ ವ್ಯಾಪಿಸಿರುವ ವರ್ಣ ಚಿತ್ರಗಳ ಶ್ರೀಮಂತ ಕಲೆಗಾರಿಕೆ ಈಸ್ಫಾನಿನ ಅರಮನೆಯೊಂದನ್ನು ಬಿಟ್ಟರೆ ಭಾರತದಲ್ಲಿ ಇಂತಹ ಮತ್ತೊಂದು ನಿದರ್ಶನ ಕಾಣಸಿಗದೆಂದು ವಿದೇಶಿ ಪ್ರವಾಸಿಗ ರೀಸ್ ದಾಖಲಿಸಿದ್ದಾನೆ. ಇಂತಹ ಒಂದು ಪಾರಂಪರಿಕ ಕಟ್ಟಡವಿರುವುದು ನಮ್ಮ ರಾಜ್ಯದ ಮಂಡ್ಯ ಜಿಲ್ಲೆಯಲ್ಲಿ ಎಂಬುದು ಹೆಮ್ಮೆಯ ವಿಚಾರ. ಕೊಕ್ಕರೆಬೆಳ್ಳೂರು. ಕಳೆದ 5 ಶತಮಾನಗಳಿಂದಲೂ ಈ ಆಕರ್ಷಕ, ಅಷ್ಟೇ ಅಪರೂಪದ ಪಕ್ಷಿಧಾಮವು ಗ್ರಾಮಸ್ಥರು ಮತ್ತು ಜಲಪಕ್ಷಿಗಳ ಸಹಜೀವನದ ಸಂಬಂಧವನ್ನು ಇಲ್ಲಿ ತೋರಿಸುವಂಥದ್ದು ವಿಶೇಷ. ಕೊಕ್ಕರೆಗಳ ನಿಕಟ ಸಂಬಂಧದಿಂದಾಗಿ ನಿಸರ್ಗ ಪಕ್ಷಿಧಾಮವೆಂದೇ ಪ್ರಸಿದ್ಧಿಯಾಗಿದೆ. ಜಿಲ್ಲೆಯ ರಂಗನತಿಟ್ಟು, ಹೇಮಗಿರಿ ಮತ್ತು ಗೆಂಡೆ ಹೊಸಹಳ್ಳಿಯ ಪರಿಸರಕ್ಕಿಂತ ಇದು ಸ್ವಲ್ಪ ಭಿನ್ನವಾಗಿದ್ದು, ಊರ ಮಧ್ಯದಲ್ಲಿರುವ ಹುಣಸೆ, ಮಾವಿನ ಮರಗಳ ಮೇಲೆ ಪ್ರತಿ ವರ್ಷ ಬೇರೆ ಕಡೆಗಳಿಂದ ವಲಸೆ ಬಂದು ಜನವರಿಯಿಂದ ಜುಲೈವರೆಗೆ ಕೊಕ್ಕರೆಗಳು ಗೂಡು ಕಟ್ಟಿ ಸಂತಾನೋತ್ಪತ್ತಿಯಲ್ಲಿ ತೊಡಗಿ ಮತ್ತೆ ಸ್ವಸ್ಥಾನಕ್ಕೆ ಹಿಂದಿರುಗುವುದರಿಂದ ಬೆಳ್ಳೂರಿನೊಂದಿಗೆ ಕೊಕ್ಕರೆ ಪದವು ತಳುಕು ಹಾಕಿಕೊಂಡಿದೆ. ಸುಮಾರು 200ಕ್ಕೂ ಅಧಿಕ ಇತರೆ ಪಕ್ಷಿ ಪ್ರಭೇದಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಜಿಲ್ಲೆಯ ಇತರೆ ಪ್ರವಾಸಿ ಸ್ಥಳಗಳೆಂದರೆ ಮಹದೇವಪುರ, ಕರಿಘಟ್ಟ, ಗೋಸಾಯಿ ಘಾಟ್, ಹುಲಿಕೆರೆ, ಶ್ರೀ ಬಸವೇಶ್ವರ ದೇವಾಲಯ, ಗಾಣದಾಳು, ಕೋಟೆ ಬೆಟ್ಟ, ಕಂಬದಹಳ್ಳಿ, ಆರತಿ ಉಕ್ಕಡ, ಗುತ್ತಲು ಕೆರೆ, ಕೋಣನಹಳ್ಳಿ ಕೆರೆ, ಅರೆತಿಪ್ಪೂರು ಜೈನ ಸ್ಮಾರಕಗಳು ಮುಂತಾದವು.
ಮಂಡ್ಯ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳು: ಕಾವೇರಿ ನದಿ ಮತ್ತು 4 ಉಪನದಿಗಳು ಹೇಮಾವತಿ, ಶಿಂಷಾ, ಲೋಕಪಾವನಿ ಮತ್ತು ವೀರವೈಷ್ಣವ. ಮಂಡ್ಯ ಜಿಲ್ಲೆಯ ಸಾಂಪ್ರದಾಯಿಕ ಖಾದ್ಯವೆಂದರೆ ಶ್ರಮಿಕರ ಆಹಾರ ಎಂದೇ ಹೆಸರುವಾಸಿಯಾಗಿರುವ ರಾಗಿ ಮುದ್ದೆ ಮತ್ತು ಅದರ ಮಧ್ಯೆ ನೆಂಚಿಕೊಳ್ಳಲು ಉಪ್ಸಾರು, ಬಸ್ಸಾರು, ಹಿಚುಕಿದವರೆ ಕಾಳು ಅಥವಾ ಮೊಳಕೆ ಸಾರು. ಹಿಟ್ಟು ತಿಂದು ಗಟ್ಟಿಯಾಗು ಎಂಬ ಗಾದೆ ಮಂಡ್ಯದ ಜನರ ಆರೋಗ್ಯದ ಗುಟ್ಟು. ಮದ್ದೂರು ಎಂದಾಕ್ಷಣ ನೆನಪಾಗುವ ಬಾಯಲ್ಲಿ ನೀರೂರಿಸುವ ಮಧುರು ವಡೆ ಇಲ್ಲಿಯ ಸುಪ್ರಸಿದ್ಧ ತಿಂಡಿಯಾಗಿದೆ. ಕೃಷಿ: ಈ ಪ್ರದೇಶವು ಭಾರತದಲ್ಲಿ ಸಕ್ಕರೆಯ ಅತಿದೊಡ್ಡ ಉತ್ಪಾದಕರಲ್ಲಿ ಒಂದಾಗಿದೆ. ಸಕ್ಕರೆ ಮಾತ್ರವಲ್ಲದೆ ಮಂಡ್ಯವು ಕಬ್ಬು, ಬೆಣ್ಣೆ ಮತ್ತು ಟೊಮೆಟೊಗೆ ಅತ್ಯಂತ ಪ್ರಸಿದ್ಧಿ. ಮಂಡ್ಯ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ರೈತರನ್ನು ಒಳಗೊಂಡಿರುವುದು ಮಳವಳ್ಳಿ ತಾಲೂಕಿನ ವಿಶೇಷವಾಗಿದೆ. ಜಿಲ್ಲೆಯ ಸಾಧಕರು: ಮೈಸೂರು ಮಲ್ಲಿಗೆ ಕವಿ, ಪ್ರೇಮ ಕವಿ ಕೆಎಸ್ ನರಸಿಂಹಸ್ವಾಮಿಯವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯವರು. ಮಂಡ್ಯದ ಗಂಡು ಎಂದೇ ಜನಪ್ರಿಯತೆ ಗಳಿಸಿದ ಕನ್ನಡ ಚಿತ್ರರಂಗದ ಖ್ಯಾತ ನಟ ಅಂಬರೀಶ್ ಹುಟ್ಟಿದ್ದು ಇದೇ ಜಿಲ್ಲೆಯಲ್ಲಿ. ಮಂಡ್ಯದ ಜನರ ಮಾತು ಕಬ್ಬಿನಂತೆ ಒರಟಾದರೂ ಕಬ್ಬಿನ ಒಳಗಿರುವ ಸವಿರಸದಂತೆ ಮನಸ್ಸು ಮೃದುವಾಗಿರುತ್ತದೆ. ಸಕ್ಕರೆ ನಾಡು, ಕೊಕ್ಕರೆಗಳ ಬೀಡು, ಶ್ರೀರಂಗನಾಥನ ಯೋಗ ನಿದ್ರೆಗೆ ಮಂಗಳದ ದನಿಗೈಯುವವಳು 2 ತೋಳುಗಳನ್ನು ಚಾಚಿ ಶ್ರೀರಂಗನನ್ನು ತನ್ನ ತೆಕ್ಕೆಯಲ್ಲಿ ತಬ್ಬಿದವಳು. ಜೀವನದಿ ಕಾವೇರಿ ಹರಿಯುವ ಜಿಲ್ಲೆ ಇದುವೇ ಮಂಡ್ಯ.